ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೆಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಈಸಿಯಾಗಿ ಬೇಗ ರೆಡಿ ಆಗೋದು ಚಿಕನ್ ಕರಿ ರೆಸಿಪಿ. ಮಾಡಿರೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಚಿಕನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಮಾಡಿರೋ ವಿಧಾನ ತೋರಿಸಿ. ಕ್ಲೀನ್ ಹಾಕಿ ಚಿಕನ್ನು ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬಾಣಲಿಲು ಆಯಿಲು ಬಿಸಿ ಹಾಕಿದ್ದು 3 ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ 10 ಪೀಸು ಹಸಿ ಮೆಣಸಿನಕಾಯಿ, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಮಾಡಿದ, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರ್, 1/2 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1/2 ಟೀ ಸ್ಪೂನು ಧನಿಯಾ ಪೌಡ್ರ್ ಎಲ್ಲ ಈರುಳ್ಳಿ ಒಂದು ಸೈಡಲ್ಲೆಲ್ಲ ಹಾಕಿ ಇದೊಂದು ರೋಸ್ಟ್ ಮಾಡಬೇಕು. ಇದೊಂದು ಹಸಿ ವಾಸನೆ ಹೋಗಬೇಕು ಇರಬೇಕು. ಇದು ಫ್ರೈ ಆಗಿದ್ದು ಎಲ್ಲ ಒಟ್ಟಿಗೆ ಹಾಕಬೇಕು. ಇದೊಂದು ಈರುಳ್ಳಿ ಯಾಕೆ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ 2 ಟೊಮಾಟೊ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪ್ಯೂರಿ ಹಾಕಿದ ಟೊಮಾಟೊ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ಟೊಮಾಟೊವನ್ನು ಕುಕ್ ಹಾಕಬೇಕು. ಈಗ ನಮ್ಮದು ರೆಡಿ ಹಾಕಿ ಚಿಕನ್ ಹಾಕಿಲ್ವಾ ಅದು ಈ ಮಸಾಲೆ ಹಾಕಿ ಚಿಕನೆಲ್ಲ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪು ಹಾಕೋಣ. ನೋಡಿ ಹಾಕಬೇಕು. ಫಸ್ಟು ಎಲ್ಲದಲ್ಲಿ ಉಪ್ಪು ಹಾಕಿದಲ್ವ, ಅದಕ್ಕೆ ಸ್ವಲ್ಪ ಹಾಕಬೇಕು. ಈಗ ನೀರು ಹಾಕಬೇಡ, ಚಿಕನ್ಲ ನೀರೆಲ್ಲ ಇರುತ್ತಲ್ಲ, ಒಂದು 5 ನಿಮಿಷ ಲಿಡ್ ಹಾಕಿ 5 ನಿಮಿಷ ಆದಮೇಲೆ ನೀರು ಹಾಕಬೇಕು. ಈಗ ಲಿಡ್ ಓಪನ್ ಆಗಿದ್ದು ನೋಡಿರಿ, 5 ಇಂದ 6 ನಿಮಿಷ ಆಗಿನ ಟೈಮು. ಚಿಕನ್ಲೆಲ್ಲ ನೀರೆಲ್ಲ ಬಂದಿದ್ದಲ್ಲ, ಎಲ್ಲವನ್ನು ಮಿಕ್ಸ್ ಹಾಕಿಡಬೇಕು. ಸ್ವಲ್ಪ ಕರಿಬೇವು ಹಾಕೋಣ. ಈಗ ನಾನು 1 ಕಪ್ಪು ನೀರು ಹಾಕೋಣ. ನೀರು ಹಾಕಿ ಲಿಡ್ ಹಾಕಿಟ್ಟಿದ್ದೀವಿ. ಒಂದು 20-25 ನಿಮಿಷ ಈ ರೀತಿಯೆಲ್ಲ ಸಿಮ್ಮಿಲ್ ಹಾಕಿಡಬೇಕು. ರೆಡಿ ಹಾಕಬೇಕು ಚಿಕನ್ ಕರಿ. ಈಗ ಲಿಡ್ ಓಪನ್ ಮಾಡಿ ಚಿಕನೆಲ್ಲ ರೆಡಿಯಾಗಿದೆ. ಎಲ್ಲವನ್ನು ಮಿಕ್ಸ್ ಹಾಕಬೇಕು. ಗರಂ ಮಸಾಲ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಇದೆಯಾ ಅಂದರೆ ಹಾಕಬೇಡ, ನನ್ನ ಕೈಯಲ್ಲಿ ಖಾಲಿ ಆಗಿದೆ ಅದಕ್ಕೆ ಹಾಕಿಲ್ಲ. ಈಗ ಒಂದೇ ಟೊಮಾಟೊ ಈ ರೀತಿಯಲ್ಲಿ ಒಂದು ಕಟ್ ಮಾಡಿ ಹಾಕಬೇಕು. ಟೊಮಾಟೊ ಜಾಸ್ತಿ ಕುಕ್ ಆಗಬಾರ್ದು, ಅದಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ಒಂದು ಈ ರೀತಿಯಲ್ಲಿ ಒಂದೇ ಟೊಮಾಟೊ ಹಾಕಬೇಕು. ಚಿಕನ್ ಕರಿಯಲ್ಲಿ ಒಳ್ಳೆ ಟೇಸ್ಟಾಗಿರುತ್ತೆ. ಈಗ ನಮ್ಮದು ಬೇಗ ಈಸಿಯಾಗಿ ಮಾಡೋಣ ಒಂದು ಚಿಕನ್ ಕರಿ ರೆಡಿಯಾಗಿದ್ದು. ನಿಮಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ.